ಕರ್ನಾಟಕ ವಾಸ್ ಬಹಳ ಜಲ್ದಿ ನೀವು ಸ್ಟೆಪ್ ಇನ್ ಆದ್ರಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ. ಸರಿಯಾಗಿ ಸ್ಟಡಿ ಮಾಡಿರಲಿಲ್ಲ. ಈಗ ನಿಮ್ಮದೇ ಆದಂಥ ಮಧ್ಯಪ್ರದೇಶ ಇತ್ತು, ರಾಜಸ್ಥಾನ್ ಇತ್ತು, ಗುಜರಾತ್ ಇತ್ತು, ಬೇರೆ ಬೇರೆ ಎಲ್ಲ ನಿಮ್ಮದು ಸರ್ಕಾರ ಇತ್ತು. ಯಾಕೆ ಅಲ್ಲಿ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಪ್ರಾರಂಭ ಮಾಡಲಿಲ್ಲ ಅನ್ನೋದು ದಟ್ ಇಸ್ ದಿ ಮೇಜರ್. ಏನು ಮಂತ್ರಿಗಳೇ ದಟ್ ಇಸ್ ದಟ್ ಪ್ರೋಗ್ರೆಸ್ ಏನು ಅಲ್ಲಿ ಯಾಕೆ ಮಾಡೋಕ್ಕಾಗಲಿಲ್ಲ? ಆಮೇಲೆ ಮಾತಾಡೋಣ ಅದನ್ನ. ದಟ್ ಈಸ್ ವೈ ಈ ಸೆಟ್ ದಟ್. ಅದಕ್ಕೆ ನೀವು ಎದ್ದಿದ್ದಷ್ಟೇ, ಆತುರವಾಗಿ ಬಂದ್ರಿ ಅನ್ನೋದಕ್ಕೆ. ಕರ್ನಾಟಕನೇ ಫಸ್ಟ್ ಇಂಪ್ಲಿಮೆಂಟ್ ಮಾಡಿಸಿ. ಕರ್ನಾಟಕದ ನಿಮ್ಮ ಹಿಸ್ಟ್ರಿ ನಿಮಗೆ ಗೊತ್ತಿದೆ ಅಂತ ಕಾಣ್ತದೆ. ನಿಮ್ಮ ಮಂಗಳೂರಲ್ಲೇ ತೆಗೆದುಕೊಳ್ಳಿ, ಯು ಹ್ಯಾವ್ ದಿ ಬೆಸ್ಟ್ ಟ್ಯಾಲೆಂಟ್. ಇಡೀ ವರ್ಲ್ಡ್ ಅಲ್ಲೇ ಕರ್ನಾಟಕದಲ್ಲಿರುವಂತ ಮಕ್ಕಳು, ವಿದ್ಯಾಭ್ಯಾಸ, ಇಂಜಿನಿಯರ್ಸು, ಡಾಕ್ಟರ್, ಹ್ಯೂಮನ್ ರಿಸೋರ್ಸಸ್ ಇಡೀ ದೇಶದಲ್ಲಿಲ್ಲ, ಪ್ರಪಂಚದಲ್ಲಿಲ್ಲ. ಯಾವ ವಿಶ್ವವಿದ್ಯಾಲಯಕ್ಕೆ ಹೋಗಿ ಹೊರಗಡೆ ದೇಶದಲ್ಲಿ ಎಲ್ಲ ಕರ್ನಾಟಕದವ್ರು ಇದ್ದಾರೆ. ನಿಮ್ಮ ಉಡುಪಿಲೇನೆ 3 ಮೆಡಿಕಲ್ ಕಾಲೇಜ್ ಇದೆ ಒಂದು ಪಂಚಾಯತಿಲಿ. ಎಲ್ಲಿದೆ ಈ ದೇಶದಲ್ಲಿ 3 ಮೆಡಿಕಲ್ ಕಾಲೇಜು? ಯು ಹ್ಯಾವ್ ದಿ ಬೆಸ್ಟ್ ಟ್ಯಾಲೆಂಟ್. ಇದಕ್ಕಿನ್ನ ಏನ್ ದೊಡ್ಡದಾಗ ಹೊಸ ಪಾಲಿಸಿ? 12 ಮೆಡಿಕಲ್ ಕಾಲೇಜ್ ಇದೆ, ಒಳ್ಳೆ ಟ್ಯಾಲೆಂಟೆಡ್ ಇದ್ದಾರೆ. ನಿಮ್ಮ ಉಡುಪಿಲೇ SSLC ಫಸ್ಟ್ 10 ರ್ಯಾಂಕಲ್ಲಿ 5 ರ್ಯಾಂಕ್ ನಿಮ್ಮಲ್ಲೇ ಬರ್ತಿದ್ರು. ಯಾಕೆ? ನಿಮ್ಮಲ್ಲೇ ಟ್ಯಾಲೆನ್ಸಿ ಕಡಿಮೆ ಇಲ್ಲ. ಅದಕ್ಕಿನ್ನ ಎಜುಕೇಶನ್ ಏನಿದೆ ಈಗ ಇಂಜಿನಿಯರ್ಗಳನ್ನ ಸೆಲೆಕ್ಟ್ ಮಾಡಬೇಕು. ಒಂದು ಇಂಜಿನಿಯರ್ ಸೆಲೆಕ್ಟ್ ಮಾಡಬೇಕು. ಇಂಜಿನಿಯರ್ಗೆ ಏನು ಕ್ವಾಲಿಫಿಕೇಶನ್? BE ಕಂಪ್ಲೀಟ್ ಆಗಬೇಕು ಅಂತ ಇರ್ತದೆ. PW ಇರಬಾರ್ದು, ಎಜುಕೇಶನ್ ಇರ್ಬೋದು. ಇಲ್ಲಿ ಏನ್ ಮಾಡಿದಾರೆ ಗೊತ್ತಾ? 1 ವರ್ಷಕ್ಕೆ 1 ಮಾರ್ಕ್ಸ್ ಅಂತೆ. ಸೆಕೆಂಡ್ ಇಯರ್ ಆದ್ಮೇಲೆ ಬೇಕಾದ್ರೆ ಅವ್ನು ಕಾಮರ್ಸ್ ತಗೋಬೋದಂತೆ. 3ನೇ ವರ್ಷಕ್ಕೆ ಇನ್ನೊಂದೇನೋ ತಗೋಬೋದಂತೆ. ಹೌ ಇಟ್ ಈಸ್ ಪಾಸಿಬಲ್? ನೀವು ಸೀರಿಯಸ್ ಸ್ಟಡಿ ಮಾಡಿ ನೋಡಿ. ಇಲ್ಲಿ ಯಾರು ಇನ್ಸ್ಟಿಟ್ಯೂಷನ್ ನಡೆಸೋರು ಇರ್ತಾರೆ, ಎಜುಕೇಶನ್ ಇರ್ತಾರೆ, ತುಂಬಾ ಜನ ಕೇಳಿ ನೋಡಿ. ತುಂಬಾ ಜನ ಚರ್ಚೆ ಮಾಡಿ